ಉಸಿರು ತಗೊಂಡು ಉಸಿರು ಬಿಡಿ. ತಾಳ್ಮೆಯಿಂದ ನಿಮ್ಮ ಪುಟಾಣಿ ಮಗುನ ಕಣ್ಮುಂದೆ ತಂದ್ಕೊಡಿ, ನಿಮ್ಮ ಮಗಳನ್ನ ಕಣ್ಮುಂದೆ ತಂದ್ಕೊಡಿ, ನಿಮ್ಮ ಮಗನ್ ಕಣ್ಮುಂದೆ ತಂದ್ಕೊಡಿ. ನಿಮ್ ಗಂಡನ್ ಬಿಟಾಕ್ರಿ, ನಿಮ್ಮ ಮಕ್ಳನ್ ಕಣ್ಮುಂದೆ ತಂದ್ಕೊಡಿ. ಅಮ್ಮ ಅಂತ ಕರೀತವ್ರಿಗೆ, ಅಮ್ಮ ಬಾರಮ್ಮ ಅಂತ ಕರೀತವ್ರಿಗೆ. ಸ್ಕೂಲಿಗೆ ಯಾರಿಗೆ ಬಿಡ್ತಾರೆ? ನಿಮ್ ಗಂಡ ನಿಮ್ಮ ತರನೇ ಇನ್ನೊಂದು ಅನೈತಿಕ ಸಂಬಂಧ ಅಂತ ಹೋದ್ರೆ ಆ ಬಂದಂತವಳು ಅಮ್ಮ ಆಗಲ್ಲ ರೀ, ಮಲತಾಯಿ ಆಗ್ತಾಳೆ ಕಣ್ರಿ. ನಿಮ್ಮ ಮಕ್ಳು ಬೀದಿಗೆ ಬೀಳ್ತಾರ ಕಣ್ರಿ. ಇನ್ ಎಷ್ಟ್ರಿ ಹೇಳ್ಬೋದು? ನಿಮ್ಮಿಂದ ಎಷ್ಟು ಜನರ ಜೀವನ ಹಾಳಾಗ್ತದೆ ಗೊತ್ತಾ? ಸಂತೋರ್ ಇಡೀ ಕುಟುಂಬದ ಮರ್ಯಾದೆ ಹೋಗ್ತದೆ. ಅವ್ರ ಅಕ್ಕ ತಂಗಿರು ಬೇರೆಯವ್ರ ಜೊತೆ ಪಾಪ ಮದ್ವೆ ಇರ್ತಾರೆ, ಅವ್ರಗಳನ್ನ ಪ್ರಶ್ನೆ ಮಾಡ್ತಾರೆ. ಅವ್ರ ತಾಯಿ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ಸಂತೋರು ನಾಳೆ ದಿನ ಟೀ ಅಂಗಡಿಲಿ 4 ಜನಕ್ಕೆ ಟೀ ಕೊಡಕ್ಕಾಗಲ್ಲ, ಬೇಕಾಬಿಟ್ಟಿ ಮಾತಾಡ್ತಾರೆ. ನಿಮ್ ಗಂಡನಿಗೆ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ನಿಮ್ಮನ್ನ ಕಟ್ಕೊಂಡ್ ಬಂದು ಅಪ್ಪ ಅಮ್ಮನೆಲ್ಲ ದೂರ ಮಾಡ್ಕೊಂಡಿರೋ ಸಂತೋರ್ಗೆ ಉತ್ತರ ಕೊಡಕ್ ಯಾರಿಲ್ಲ. ಅದೆಲ್ಲ ಬಿಡಿ, ನಿಮ್ಮ ಮಕ್ಳಿಗೂ ಯಾರು ಇಲ್ಲ. ಈ ಕಡೆ ನೀವು ನಿಮ್ಮ ಅಪ್ಪ ಅಮ್ಮನಿಂದ ದೂರ, ಗಂಡನ್ ಮನೆಯವರು ನೋಡ್ಕೊಳ್ಳಲ್ಲ. ನಿಮ್ಮ ಮಕ್ಳು ತಾಯಿ ಇದ್ದು ಅಬ್ಬೆಪಾರಿ ಆಗ್ಬೇಕಾ? ಎಷ್ಟೋ ಜನಕ್ಕೆ ಆ ಭಗವಂತ ಮಕ್ಳು ಕೊಡಲ್ಲ. ಮಕ್ಳು ಕೊಟ್ರು ಕೂಡ ಏನ್ ಮಾಡ್ಬಿಡ್ತಾರೆ, ಏನೋ ಆಕ್ಸಿಡೆಂಟ್ ಕಾಯಿಲೆ ಬಿದ್ದು ಸತ್ತೋಗ್ತಾರೆ. ತಬ್ಲಿ ಆಗ್ತಾವ್ರಿ ಮಕ್ಳು, ಕಣ್ಣಲ್ಲಿ ನೋಡಕ್ಕಾಗಲ್ಲ. ನೀವ್ ಇದ್ದು ನಿಮ್ ಮಕ್ಳನ್ನ ತಬ್ಲಿ ಮಾಡ್ತಾ ಇದ್ದೀರಲ್ರಿ. ನಿಮ್ ಮಕ್ಳನ್ ಕಣ್ ಮುಂದೆ ತಂದ್ಕೊಳ್ಳಿಲ್ಲ ಅವ್ರೆ. ದಯವಿಟ್ಟು ನಾನು ನನ್ನ ಜೀವಮಾನದಲ್ಲಿ ಇಂಥದ್ದೊಂದು ಶೋ ಮಾಡಿರ್ಲಿಲ್ಲ ರೀ. ನಾನು ಇದಕ್ಕೆ ಒಪ್ಕೊಳ್ಳೋದು ಇಲ್ಲ ರೀ. ಮಕ್ಳು ವಿಚಾರ ಅಂತ ಬಂತು ಅಂದಿದ್ದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ನಿಮಗ್ ಗಂಡನಿಗೆ ಹೆಂಡತಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಮಕ್ಳಿಗೆ ತಾಯಾಗ್ರಿ, ಅಮ್ಮ ಅಂತ ಕರಿತಾವ್ರಿ. ಇಲ್ಲ 9 ತಿಂಗಳು ನಿಮ್ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದೀರಿ ಕಣ್ರಿ. ಹೊರಗ್ ಬರ್ತಾ ಇದ್ದಂಗೆ ಹಾಲ್ ಕುಡ್ಸಿದಿರ್ರಿ, ಹಗ್ಲು ರಾತ್ರಿಯಿಂದ ಬಡಿಸ್ತಾ ಇದೀರಿ. ಮಕ್ಳನ್ ಕಣ್ಮುಂದೆ ತಂದ್ಕೊಳ್ರಿ ಲೀಲಾ, ಪ್ಲೀಸ್. ಇನ್ನೇನ್ ಹೇಳ್ಬೋದ್ರಿ? ಅಮ್ಮ ಅಂತ ಅಳ್ತವ್ರಿ. ಒಬ್ಬ ಹುಷಾರಿಲ್ದೆ ಮಲ್ಗಿದಾನೆ. ನಾನು ಹೇಳದ್ನಲ್ಲ, ಶೋ ಮಾಡ್ಬೇಕಾದ್ರೆ ಮನೆಯಿಂದ ಫೋನ್ ಬಂದ್ರೆ ಕೈಕಾಲ್ ನಡ್ಗತ್ತೆ ನನ್ಗೆ, ಮಗ ಬಿದ್ನೋ ಪೆಟ್ ಮಾಡ್ಕೊಂಡ್ನೋ ಅಂತ. ನೀವ್ ಹೆಂಗ್ರಿ ನಿಮ್ ಗಂಡನ ಹತ್ರ ಅಲ್ಬಿಟ್ಟು ಇನ್ನೊಬ್ರ ಜೊತೆಗೆ ಹಾಯಾಗಿರಕ್ಕಾಗುತ್ತೆ? ನಾನ್ ನೆಮ್ಮದಿಯಾಗಿದ್ದೀನಿ ಅಂತ ಹೇಳದ್ನ ಮ್ಯಾಮ್. ಮತ್ತೆ ನೆಮ್ಮದಿ ಇಲ್ದಲೇ ಇರೋ ಜೀವನಕ್ಕೆ ಯಾಕ್ರಿ ಹೋಗ್ತಾ ಇದ್ದೀರಾ? ಈಗ ಇಷ್ಟೆಲ್ಲ ಆದ್ಮೇಲೂ ಕೂಡ ಏನಾಗಿದ್ದಾರೆ? ಇಷ್ಟೆಲ್ಲ ಆಗಿದೆ, ಮಾನ ಮರ್ಯಾದೆ ತೆಗ್ದಾಯ್ತು, ಎಲ್ಲ ಪ್ರತಿಯೊಂದು ಏನೇನ್ ಮರ್ಯಾದೆ ಮರ್ಯಾದೆ ವಾಪಸ್ ಬರಲ್ಲ, ಇನ್ನು ಹೋಗುತ್ತೆ. ಸಮಾಜ ನಿಮ್ಮನ್ನ ಒಪ್ಕೊಳ್ಳಲ್ಲ. ಬೇಡ ಬಿಡಿ ಮ್ಯಾಮ್, ಸಮಾಜ ಒಪ್ಕೊಳ್ಳೋದೇ ಬೇಕಾಗಿಲ್ಲ. ನನ್ನ ಜೀವನ ಮ್ಯಾಮ್, ಇದು ನನ್ ಜೀವನ. 4 ಗೋಡೆ ಮಧ್ಯೆ ಸಂಸಾರ ಮಾಡೋಳು ನಾನು. ಇನ್ನೊಬ್ರು ಬಂದು ನಾನು ಸಂಸಾರ ನೋಡೋದಿಲ್ಲ, ಇನ್ನೊಬ್ರು ಬಂದು ಸಂಸಾರ ನಾನು ಸರಿ ಮಾಡಲ್ಲ ಮ್ಯಾಮ್. ಇದು ನನ್ನ ಡಿಸಿಷನ್, ನನ್ನ ನಿರ್ಧಾರ ಇದು ಅಷ್ಟೇ ಮ್ಯಾಮ್ ನಾನು ಹೇಳೋದು. ಸಂತೋಷ್ ಅವರೇ, ಲೀಲಾವತಿ ಅವ್ರನ್ನ ನಿಮ್ಮ ಹೆಂಡತಿಯಾಗಿ ನೀವು ರಿಸೀವ್ ಮಾಡ್ಕೊಳ್ತೀರಾ? ಲೀಲಾವತಿ ಮತ್ತು ಮಂಜುನಾಥ್ ಅವರ ಮುದ್ದಾದ 3 ಮಕ್ಕಳಿಗೆ ನೀವು ಅಪ್ಪ ಆಗ್ತೀರಾ? ನೇರ ಪ್ರಶ್ನೆ. ಐ ಆಮ್ ರಿಯಲಿ ಸಾರಿ. ನಿಮ್ಗೆ ಕಷ್ಟ ಅನ್ಸುತ್ತೆ? ಇಲ್ಲ ಹೇಳಿ ಮೇಡಮ್. ನಮ್ಮ ಗ್ಯಾರಂಟಿ ಸ್ಟುಡಿಯೋದಿಂದ ಲಗೇಜ್ ತಗೊಂಡು ಅವರು ಮಂಜುನಾಥ್ ಮನೆಗೆ ಹೋಗಲ್ವಂತೆ, ಅವ್ರ ಗಂಡನ್ ಮನೆಗೆ ಹೋಗಲ್ವಂತೆ, ಅವ್ರ ಮನೆಗೆ ಅವ್ರು ಹೋಗಲ್ವಂತೆ, ಬದಲಾಗಿ ನಿಮ್ಮ ಮನೆಗೆ ಬರ್ತಾರಂತೆ. ಬಾಗ್ಲು ತೆಗಿತೀರಾ? ನಾನೇ ರಿಕ್ವೆಸ್ಟ್ ಮಾಡಿ ಕಳ್ಸ್ಕೊಡ್ತೀನಿ ಮೇಡಮ್. ಆ ಮಕ್ಕಳಿಗೋಸ್ಕರ ನಾನು ರಿಕ್ವೆಸ್ಟ್ ಮಾಡಿ ಕಳ್ಸ್ಕೊಡ್ತೀನಿ ಮೇಡಮ್. ಅಷ್ಟೇ ಸಂತು ಅವ್ರೆ, ನಾನು ಕೇಳ್ತಾ ಇರೋದು ಅಷ್ಟೇ. ನಿಮ್ ಗಂಡ ಒಳ್ಳೆಯವನು, ನಿಮ್ ಗಂಡ ಅಂತ ಶ್ರೀರಾಮಚಂದ್ರ ಅವನು ಇವನು ಅಂತ ನಾನು ಹೊಗಳುತ್ತಾ ಇಲ್ಲ. ನಿಮ್ಮ ಮಕ್ಳು ಮುಖ ನೋಡಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. 4 ಮಕ್ಕಳ ಭವಿಷ್ಯದ ಪ್ರಶ್ನೆ ಸಂತೋಷ್ ಅವರೇ ಇದು. 4 ಮಕ್ಕಳು, ನಿಮ್ಮ ಮಗನು ಇದ್ರಲ್ಲಿ ಸೇರ್ಕೊಂತಾನೆ. ಇಂತಹ ವಿಚಾರಕ್ಕೆ ನಿಮ್ಮ ಮಗನ ಸೇರ್ಸಕ್ ನೀವು ಪ್ರಯತ್ನ ಪಡಬೇಡಿ. ಒಬ್ಬ ಪ್ರಬುದ್ಧ ತಂದೆಯಾಗಿ ನೀವು ಯೋಚನೆ ಮಾಡಿ. ಸಮಾಜಕ್ಕೆ ಹೆದರ್ತೀರಾ? ಯೋಚನೆ ಮಾಡಿ. ನಿಮ್ಮ ತಾಯಿ ವಯಸ್ಸಾಗಿದೆ, ಯೋಚನೆ ಮಾಡಿ. ನಿಮ್ಮ ಅಕ್ಕ ತಂಗಿಯರಿಗೆ ಅವ್ರು ಕೊಟ್ಟಿರ್ತಿರಲ್ಲ, ಅವ್ರ ಮನೆಯವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಕ್ ಆಗತ್ತೆ ನಿಮ್ ಕೈಲಿ? ಯೋಚನೆ ಮಾಡಿ. ಒಬ್ಬ ಹೆಣ್ಮಗಳು ಹುಂಬುತನದಿಂದ 28 ವರ್ಷ ಏನ್ ತೀರಾ ಚಿಕ್ಕ ಏಜ್ ಅಲ್ಲ ರೀ. ನಿಮ್ಗೂ ಅವರು 10 ವರ್ಷ ಡಿಫ್ರೆನ್ಸ್ ಇರ್ಬೋದು, ಪರವಾಗಿಲ್ಲ. ಅವ್ರಿಗಿಂತ ನೀವು 10 ವರ್ಷ ದೊಡ್ಡವ್ರು ಇರ್ಬೋದು, ಪರವಾಗಿಲ್ಲ. ಬಟ್ 28 ವರ್ಷ 3 ಜನ ಮಗುವಿನ ತಾಯಿ ಇಷ್ಟೊಂದು ಮೊಂಡು ಹಠಕ್ಕೆ ನಾನು ಮಾಡಿದ್ದೇ ಸರಿ, ನನ್ನ ಮಕ್ಳ ಜೀವನ ಏನಾದ್ರೂ ಆಗೋಗ್ಲಿ ಅನ್ನೋ ರೀತಿಯ ತಾಯಿನ ನಾನು ನನ್ನ ಜೀವಮಾನದಲ್ಲಿ ನೋಡ್ಲಿಲ್ಲ. ಮಕ್ಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ರೀ. ನಮ್ಮ ಅಮ್ಮಂಗೆ ನಾವು ಮೊಮ್ಮಕ್ಳು ಕಂಡಿದ್ದಾರೆ. ನಮ್ಮ ತಾಯಿ ಈಗ್ಲೂ ನನ್ ಮಕ್ಳೇ ಸರ್ವಸ್ವ ಅಂತಾರೆ. ನನಗೆ ಇದು ಬೇಕು ಅದು ಬೇಕು ಅಂತ ಅವ್ರ ಗಂಡನ ಹತ್ರ ಅವ್ರಿಗೆ ಏನು ಕೇಳ್ದವ್ರಲ್ಲ, ನಮ್ಮ ಹತ್ರನು ಕೇಳ್ದವ್ರಲ್ಲ. ನನ್ನ ಮಕ್ಳೇ ಸರ್ವಸ್ವ ಅಂತಾರೆ. ನಮ್ಮೊಬ್ರು ತಾಯಿ ಅಲ್ಲ, ಪ್ರಪಂಚದಲ್ಲಿರೋ ತಾಯಿ ಅಂದ್ರೆ ಹಾಗೆ. ನೀವ್ ಯಾಕೆ ಹಿಂಗೆ ಲೀಲಾವ್ರೆ? ಮಂಜುಯಿಂದಾನೆ ಎಷ್ಟು ಕಲ್ಮನ್ಸ್ ಹೋಗಿ ಬಂದು ಮಂಜು ರೀ 11 ವರ್ಷ ಸಂಸಾರ ಮಾಡಿದ್ದಾರೆ. ನೋಡ್ಕೊಂತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಆರಾಮಾಗಿ ಹೋಗಿ ಸಂಸಾರ ಮಾಡೋ. ಆ ಮಕ್ಕಳಾದ್ರೂ ನೋಡ್ಕೊಂಡು ಸಂಸಾರ ಮಾಡ್ಬೋದಲ್ಲ ನೀನು? ಕಷ್ಟನ ಸುಖನೋ?
ನಂಬಿಕೆ ಇಲ್ಲ. ಅವನೇ ಹೇಳ್ತಾ ಇದ್ದಾನಲ್ಲ, ಇಷ್ಟೆಲ್ಲ ಆದ್ರೂ ನೋಡ್ಕೊಂತೀನಿ, ಸಾಕ್ತೀನಿ, ಬಾಳ್ ಕೊಡ್ತೀನಿ, ಎಲ್ಲಾದ್ರೂ ದೂರ ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಎಲ್ಲಾದ್ರೂ ದೂರ ಹೋಗಿ ಸಂಸಾರ ಮಾಡು. ಸಂತೋಷ್ ಅವರು ಅಳ್ತಾ ಇದಾರ್ರಿ ನಿಮ್ಮಿಂದ. ನಂಗೆ ನಂಬಿಕೆ ಸಂತೋಷ್ ಅವ್ರು ಅಳ್ತಾ ಇದ್ದಾರ್ರಿ. ನಿಮ್ಮ ನನ್ನ ಮಾನ ಮರ್ಯಾದೆ ಹೋಗಿದ್ದಾಯ್ತು, ಮತ್ತೆ ನೀವು ನನ್ನ ಮಾನ ಮರ್ಯಾದೆ ಕೊಡಲ್ಲ ನೀವು. ನಾನು ಅದನ್ನೇ ಹೇಳ್ತಾ ಇದೀನಿ, ನನ್ನ ಮಾನ ಮರ್ಯಾದೆ ಹೋಗಿದ್ದಾಯ್ತು, ಅದಕ್ಕೆ ನಾನು ಸೆಕೆಂಡ್ರಿ. ಅದು ಹೋದ್ರೆ ಹೋಗ್ಲಿ, ನಾನು ಹೆಂಗೋ ಸಂಪಾದನೆ ಮಾಡ್ಕೊಂತೀನಿ, ನಾನು ಕಷ್ಟನೋ ಸುಖನೋ ನಾನು ಎಲ್ಲೋ ಇದ್ಕೊಂತೀನಿ. ನೀವು ಹೋಗಿ ಆ ಮಕ್ಳಿಗೋಸ್ಕರಾದ್ರೂ ಇರ್ಬೇಕಲ್ಲ. ನಾನು ಹೋಗಲ್ಲ ಅವನ ಜೊತೆ ಅಷ್ಟೇ. ಎಷ್ಟೇ ಕೇಳಿದ್ರು, ಯಾರೇ ಕೇಳಿದ್ರು, ಏನೇ ಕೇಳಿದ್ರು ಕಾನೂನು ರೀತಿಯಲ್ಲಿ ಹೋಗ್ತೀನಿ ಹೊರತು ನನ್ನ ಮಕ್ಳು ಬಂದ್ರೆ ನಾನು ಸಾಕಕ್ಕೆ ನಾನು ರೆಡಿ. ಆದ್ರೆ ನಾನು ಅವನ ಜೊತೆ ಹೋಗ್ತೀನಿ ಅನ್ನೋದು ಮಾತ್ರ ಕನಸು. ಇವಾಗ ಮಕ್ಕಳು ಬಂದ್ರೆ ಹೆಂಗ್ ಸಾಕ್ತೀಯ ನೀನು? ನಾನು ಹೆಂಗೋ ನಾನಿರೋ ಆ ಚಿಲ್ಡ್ರೆ ಅಂಗಡಿಯಲ್ಲಿ ನಿನಗೆ ಗೊತ್ತು. ನಾನು ಕೆಲ್ಸಕ್ಕೆ ಹೋಗ್ತೀನಿ. ನನ್ನ ಮಕ್ಕಳು ನಾನು ಆದಷ್ಟು ನನ್ನ ಮಕ್ಕಳು ನಾನು ಸಾಕ್ತೀನಿ, ಹಾಸ್ಟೆಲ್ಗೆ ಸಾಕ್ತೀನಿ ಅಷ್ಟೇ. ಅದ್ರ ಮೇಲೆ ನಾನು ಇನ್ನೇನು ಹೇಳಲ್ಲ. ಮತ್ತೆ 10 ವರ್ಷದಿಂದಾನೇ ಕೆಲ್ಸಕ್ಕೆ ಹೋಗಿ ಸಾಕ್ಬೋದಾಯ್ತಲ್ಲ. 10 ವರ್ಷದಿಂದಾನೇ ಕೆಲ್ಸಕ್ಕೆ ಹೋಗಿಲ್ಲ, ಇವಾಗ ಕೆಲ್ಸಕ್ಕೆ ಹೋಗಿ ಸಾಕ್ತೀಯ ನೀನು? ವೆರಿ ಗುಡ್ ಸಂತೋಷ್ ಅವರೇ, ವೆರಿ ಗುಡ್. ಈ ಮಾತನ್ನ ನೀವು ಬರೀ ಸಾಕ್ಬೇಕು ಅಂತ ಹೇಳ್ಬೇಕಲ್ವಾ? ನೀವು ಮನೆಗೆ ಬಂದ್ರೆ ನೀವು ಇದೇ ರೀತಿ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಮೇಡಮ್. ನನಗೂ ಒಂದು ಮಗು ಇದೆ, ನಾವು ಕಷ್ಟ ಬಿದ್ದೆ ಸಾಕ್ತಾ ಇರೋದು. ಇವಾಗ ಅವ್ರು 3 ಮಕ್ಳಿದ್ದಾರೆ. ಹಲೋ, ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತದೆ, ಮಾತಾಡಿ ಸಂತೋಷ್ ಅವರೇ. ಅಲ್ಲ ಮೇಡಮ್, ನನಗೂ ಒಂದು ಮಗು ಇದೆ, ನಾನು ಒಂದು ಚಿಲ್ಡ್ರೆ ಅಂಗಡಿಯಲ್ಲಿ ಕಷ್ಟ ಬಿದ್ದು ನಾನು ಸಾಕ್ತಾ ಇರೋದು. ಇವರು ಹೇಳ್ತಾ ಇರೋ ಇವಾಗ ಕೆಲ್ಸಕ್ಕೆ ಹೋಯ್ತೀನಿ ಅಂದ್ರೆ 10 ವರ್ಷದಿಂದ ಕೆಲ್ಸಕ್ಕೆ ಹೋಗಿಲ್ಲ, ಇವಾಗ ಕೆಲ್ಸಕ್ಕೆ ಹೋಯ್ತಾರೆ ಅನ್ನೋದು ಏನು ಗ್ಯಾರಂಟಿ? ನನ್ನ ಮಕ್ಕಳನ್ನ ಸಾಕ್ತೀನಿ. ಇವಾಗ ನಿನಗೂ ಕಷ್ಟ ಆಯಿತು ಅಂದರೆ ನನ್ನ ಮಕ್ಕಳನ್ನ ನಿನಗೂ ಕಷ್ಟ ಆಯಿತು ನನ್ನ ಮಕ್ಕಳು ನೋಡ್ಕೊಳ್ಳೋದು ಅಂದರೆ ಅಂಥ ಟೈಮ್ ಬಂತು ಅಂದರೆ ನಾನು ಕೆಲ್ಸಕ್ಕೆ ಹೋಗಕ್ಕೆ ನಾನು ರೆಡಿಯಾಗಿದ್ದೀನಿ. ಅವ್ರ ತಾಯಿ ನಿಮ್ಮನ್ನ ಸೊಸೆ ಅಂತ ಒಪ್ಕೋಬೇಕಾ? ಒಪ್ಕೊಳ್ಳಲ್ಲ ಲೀಲಾ ಅವ್ರೆ. ನೀವು ಬರೀ ಸಂತೋಷ್ ಅವ್ರನ್ನ ಇನ್ನೊಂದ್ಸಲ ಮದ್ವೆ ಆಗ್ತೀನಿ ಅಂತನೋ ಅಥವಾ ಮದ್ವೆ ಆಗದೆ ಹಾಗೆ ನಾವು ರಿಲೇಶನ್ಶಿಪ್ ನಲ್ಲಿ ಇರ್ತೀವೋ ಅಂತ ನೀವಿಬ್ರು ಒಪ್ಕೋಬಹುದು. ಅವ್ರ ತಾಯಿ ನಿಮ್ಮನ್ನ ಒಪ್ಕೊಳ್ಳಲ್ಲ, ಅವ್ರ ಮಗ ನಿಮ್ಮನ್ನ ಅಮ್ಮ ಅಂತ ಒಪ್ಕೊಳ್ಳಲ್ಲ. ಸಾಧ್ಯನೇ ಇಲ್ಲ ನೀವು ತಾಯಿ ಪ್ರೀತಿ ಕೊಡಕ್. ನಿಮ್ಮ ಮಕ್ಳಿಗೆ ನಿಮ್ಗೆ ತಾಯಿ ಪ್ರೀತಿ ಕೊಡಕ್ ಆಗ್ತಲ್ಲ, ಕಂಡವ್ರ ಮಕ್ಳಿಗೆ ಹೇಗ್ರಿ ಕೊಡ್ತೀರಿ ನೀವು? ಅವ್ರು ಹೇಗ್ರಿ ನಿಮ್ಗೆ ಅಮ್ಮ ಅಂತ ಕರೆಯುತ್ತೆ ಆ ಮಗು? ಈಗ ನೀವು ನಿಮ್ಮ ಮಗ ಕಂಪ್ಲೇಂಟ್ ಮಾಡಿದ್ನಲ್ಲ, ಸಂತೋರ್ ಹೊಡೆದ್ರು ಅಂತ, ನೀವು ನಾಳೆ ದಿನ ಆ ಮಗುವಿಗೆ ಹೊಡೆಯಲ್ಲ ಅನ್ನೋದಕ್ಕೆ ಏನ್ರಿ ಗ್ಯಾರಂಟಿ? ನೀವು ಸಂತೋಷ್ ಅವ್ರ ಮನೇಲಿ ಇಲ್ದೆಲ್ಲ ಇದ್ದಾಗ ಆ ಮಗುವಿಗೆ ಟಾರ್ಚರ್ ಮಾಡಲ್ಲ ಅನ್ನೋದಕ್ಕೆ ಏನ್ರಿ ಗ್ಯಾರಂಟಿ? ನೀವು ಹೆಂಗ್ರಿ ಬೇರೆಯವ್ರು ನಿಮ್ಮ ಮಕ್ಳಿಗೆ ತಾಯಿ ಆಗಕ್ಕಾಗ್ತಿಲ್ಲ, ಬೇರೆಯವ್ರ ಮಕ್ಳಿಗೆ ಹೇಗ್ರಿ ತಾಯಿ ಆಗ್ತೀರಿ ನೀವು? ನನ್ನ ಮಕ್ಕಳು ನಾನು ಯಾವತ್ತೂ ಹಿಂಸೆ ಕೊಡ್ಲೇ ಇಲ್ವಲ್ಲ. ನೀವು ಕೊಟ್ಟಿಲ್ಲ, ಬೇರೆಯವ್ರ ಮಗು ಯಾಕೆ ನಿಮ್ಮನ್ನ ಅಮ್ಮ ಅಂತ ಒಪ್ಕೊಳ್ಬೇಕು? ಸಂತೋಷ್ ಅವ್ರೆ, ಬ್ರಹ್ಮ ಬಂದು ಇವ್ರ ಕಿವಿಗೆ ಹೇಳಿದ್ರು ಇವ್ರು ಬದಲಾಗೋ ರೀತಿ ಕಾಣಿಸ್ತಾ ಇಲ್ಲ. ಡಿಸಿಷನ್, ಆ 3 ಮಕ್ಕಳ ಭವಿಷ್ಯ ನಿಮ್ಮ ಕೈಲಿ, ನಿಮ್ಮ ಮನೆಯ ಮಾನ ಮರ್ಯಾದೆ ನಿಮ್ಮ ಕೈಲಿ, ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡ್ಬೇಕಾದಂತಹ ಪರಿಸ್ಥಿತಿನ ಅಗೇನ್ ರೀಕ್ರಿಯೇಟ್ ಮಾಡ್ಕೊಳ್ಳೋದು ನಿಮ್ಮ ಕೈಲಿ. ನಿಮ್ಮ ಮಗನ ಭವಿಷ್ಯ ನಿಮ್ಮ ಹೆಂಡತಿಯ ಕನಸಾಗಿತ್ತು. ನನ್ನ ಮಗ ಹಿಂಗೆ ಬದುಕಬೇಕು, ಹಾಗೆ ಬೆಳಿಬೇಕು, ನಾನು ಇಲ್ಲಾಂದ್ರೂ ನನ್ನ ಗಂಡ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ನಂಬಿರ್ತಾರಲ್ಲ ನಿಮ್ಮ ವೈಫು, ಆ ಕನಸು ನಿಮ್ಮ ಕೈಲಿದೆ ಸಂತೋಷ್ ಅವರೇ. ಇಲ್ಲ ಮೇಡಮ್, ಏನೋ ರಿಕ್ವೆಸ್ಟ್ ಮಾಡಿ ಏನೋ ಕೈಯೋ ಕಾಲೋ ಹಿಡಿದು ನಾನು ಕಳ್ಸ್ಕೊಡ್ತೀನಿ ಮೇಡಮ್. ಅವ್ರ ಮಕ್ಕಳಿಗೋಸ್ಕರನಾದ್ರೂ ನಾನು ಕಳ್ಸ್ಕೊಡ್ತೀನಿ ಮೇಡಮ್. ಅವ್ರ ಕಲ್ಮನ್ಸ್ನ ಕರಗಿಸಿ ಏನೋ ಮಾತಾಡಿ ರಿಕ್ವೆಸ್ಟ್ ಮಾಡಿ ಅವ್ರ ಕೈ ಕಾಲ್ಗಾದ್ರೂ ಬಿದ್ದು ನಾನು ಕಳ್ಸ್ಕೊಡ್ತೀನಿ ಮೇಡಮ್. ಲೀಲಾ ಅವರೇ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅವರು. ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ವಾ, ಪದೇ ನಾನು ಈ ಮಾತು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಕಳಿಸ್ಕೊಟ್ರು ಕೂಡ ನಾನು ಜೀವಂತವಾಗಿ ಅವನ ಹತ್ರ ಒಂದು ದಿವಸನೂ ಇರ್ತೀನಿ ಅನ್ನೋ ನಂಬಿಕೆ ಮಾತ್ರ ಇಟ್ಕೋಬೇಡಿ. ಇವಾಗ ನಾನು ಸತ್ರು ಕೂಡ ನೀನು ಕಾರಣ ಆಗ್ತೀಯ, ಅವನು ಕಾರಣ ಆಗ್ತಾನೆ ಅಷ್ಟೇ. ನಾನು ಜೀವಂತವಾಗಿ ಮಾತ್ರ ಇರ್ತೀನಿ ಅಂತ ಮಾತ್ರ ತಿಳ್ಕೊಬೇಡಿ, ಇಬ್ರು ಅಷ್ಟೇನೆ.